ನಿಜಕ್ಕೂ ಹೇಳ್ತಾ ಇದ್ದೀನಿ, ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿರೀಕ್ಷೆಗಳಿದ್ವು, ಆ ನಿರೀಕ್ಷೆ ನಮ್ಮ ನಿರೀಕ್ಷೆಗೆ ಮಟ್ಟಕ್ಕೆ ಇಲ್ಲ ಅಂತ ನಾನು ವಿಷಾದದಿಂದ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳೇನು ಬಂದಿದ್ದಾವೆ, ಆ ಸ್ಥಾನಗಳು ಬರೋದಕ್ಕೆ ದಲಿತರು, ಮಹಿಳೆಯರು ಮತ್ತು ಮುಸ್ಲಿಮರು ಒಗ್ಗಟ್ಟಾಗಿ ಸಂಘಟಿತರಾಗಿ ಮತ ಕೊಟ್ಟಿದ್ದ ಕಾರಣಕ್ಕೆ ಅವರಿಗೆ 135 ಸ್ಥಾನಗಳು ಬಂದಿದ್ದಾವೆ. ಆದರೆ ಇವತ್ತು SIR ಕಾರಣಕ್ಕೆ ದಲಿತರು, ಮುಸ್ಲಿಮರು ಮತ್ತು ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಈ ಕುರಿತಾಗಿ ಕಾಂಗ್ರೆಸ್ ಬಹಳ ಈಗೇನು ಮಾಡ್ತಿದ್ದಾರೆ ಅದು ಸಾಲ್ತದು, ಅದರ 10 ಪಟ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕಾಗತ್ತೆ. ಅದು ಈ BLAಗಳನ್ನು ತಯಾರು ಮಾಡೋದ್ರಿಂದ ಆಗಿರ್ಬೋದು ಅಥವಾ ಮತ್ತೆ ಇನ್ಯಾವುದೇ ರೀತಿಯಲ್ಲಾಗಿರ್ಬೋದು, ಅದರ ಮೀರಿ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಕಾಂಗ್ರೆಸ್ನವರು. ಇದರ ಕುರಿತಾಗಿ ನಾನು ಮತ್ತೊಮ್ಮೆ ಅವ್ರು ಕೋರ್ಕೊಳ್ತಾ ಇದ್ದೀನಿ, ಈಗ ನೀವೇನು ಮಾಡ್ತಾ ಇದ್ದೀರಾ ಅದು ಸಾಕಾಗ್ತಾ ಇಲ್ಲ. ಯಾಕಂದರೆ ತಮಿಳುನಾಡಲ್ಲಿ DMK ಸಂಘಟನೆ ಮಾಡ್ತಿರೋದು ನೀವು ಒಂದು ಸಲ ನೀವು ಅಲ್ಲಿ ಹೋಗಿ ಅದರ ಒಂದು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. DMK ಪ್ರತಿ ಬೂತಲ್ಲೂ ನಮ್ಮ ಕಾರ್ಯಕರ್ತರನ್ನ BLAಗೆ ಕೂಡಿಸ್ಬಿಟ್ಟು ಕೆಲಸ ಮಾಡಿದ್ದಾರೆ. ಅಷ್ಟು ಮಾಡಿದ್ರೆ ಸಹ ಅಲ್ಲಿ 74 ಲಕ್ಷ ಜನಸಂಖ್ಯೆಯನ್ನು ಹೊರಗಡೆ ಹಾಕಿದ್ದಾರೆ ಅಂತಂದರೆ ನೀವು ಅದರ ಒಂದು ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಜನಗಳ ಜೊತೆಗೆ ಸಂಪರ್ಕ ಸಾಧಿಸಲಿಕ್ಕೆ ಅಗತ್ಯವಾದಂಥ ಒಂದು ಅವಕಾಶ ಸಿಕ್ಕಿದೆ. ಹೀಗಾಗಿ ಮತ್ತೆ ನಾವು ಕಾಂಗ್ರೆಸ್ನವರನ್ನು ಕೇಳ್ತಿರುವಂಥದ್ದು, ಈಗ ನೀವು ಮಾಡ್ತಿರುವಂತಹ ಈ SIRಗೋಸ್ಕರ ನೀವು ಮಾಡ್ತಿರುವಂತಹ ತಯಾರಿ ಇದೆಯಲ್ಲ, ತಯಾರಿ ಸದ್ಯಕ್ಕೆ ಸಾಕಾಗ್ತಾ ಇಲ್ಲ. ಅದನ್ನು ಮತ್ತೊಂದು ಲೆವೆಲ್ಗೆ, ಮತ್ತೊಂದು ಹಂತಕ್ಕೆ, ಮತ್ತೊಂದಿಷ್ಟು ಗಟ್ಟಿಯಾಗಿ, ಮತ್ತೊಂದಿಷ್ಟು ಸಂಘಟಿತವಾಗಿ ಮಾಡಬೇಕಾಗತ್ತೆ. ನೀವು BLAಗಳನ್ನು ಗುರುತಿಸಿದ ಮೇಲೆ ಅವ್ರಿಗೆ ತಯಾರಿ ಆಗಿದೆಯಾ, ಅವರಿಗೆ ತರಬೇತಿ ಕೊಟ್ಟಿದ್ದೀರಾ, ಯಾವ ರೀತಿಯಾಗಿ ತರಬೇತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಬಹಳ ಮತ್ತಷ್ಟು ಆಳವಾಗಿ ಸಂಘಟನೆ ಮಾಡಬೇಕಂತ ನಾನು ಕಾಂಗ್ರೆಸ್ನವ್ರಿಗೆ ಕೇಳ್ಕೊಡ್ತಾ ಇದ್ದೀನಿ. ಅದೇ ರೀತಿ ಕಾಂಗ್ರೆಸ್ಸೇತರ ಮುಖ್ಯವಾಹಿನಿ ಪಕ್ಷಗಳಿದ್ದಾವೆ ಕರ್ನಾಟಕದಲ್ಲಿ, ಕಮ್ಯುನಿಸ್ಟ್ ಪಕ್ಷಗಳಿದ್ದಾವೆ. ಅವರು ಆಲ್ರೆಡಿ ಅದರ ಬಗ್ಗೆ ಶಿಬಿರಗಳನ್ನು ಶುರು ಮಾಡಿದ್ದಾರೆ, ಅದರ ಬಗ್ಗೆ ಚರ್ಚೆಗಳನ್ನು ಶುರು ಮಾಡಿದ್ದಾರೆ. ಆದರೆ ಅದರ ಆಚೆಗೆ ಸಂಘಟನೆಯಾಗಿ ಮತ್ತೊಮ್ಮೆ ಈ ಕುರಿತಂತೆ ಇನ್ನಷ್ಟು ವಿಸ್ತರಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಕಾಂಗ್ರೆಸ್ಸೇತರ ಕಮ್ಯುನಿಸ್ಟ್ ಪಕ್ಷಗಳನ್ನು ಮತ್ತು ಇತರೆ ಪಕ್ಷಗಳನ್ನು, ಆಮ್ ಆದ್ಮಿ ಪಕ್ಷ ಆಗಿರ್ಬೋದು ಅಥವಾ ಇತರೆ ಪಕ್ಷಗಳನ್ನ ಕೂಡ ನಾನು ಕೇಳ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ನಾಗರಿಕ ಸಮಾಜದ ಮೇಲೆ ದೊಡ್ಡ ಹೊಣೆಗಾಣಿಕೆ ಇದೆ. ಅದರಲ್ಲಿಯೂ ಈಗಿರುವಂತಹ ಸಾಮಾಜಿಕ ಸಂಘಟನೆಗಳ ಮೇಲೆ ಭಾಳ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಜವಾಬ್ದಾರಿ ಇದೆ. SIR ಕುರಿತಂತೆ ಯಾವ ರೀತಿ ನಾವು ಪ್ರತಿನಿತ್ಯ ಒಂದು ಕಾರ್ಯಯೋಜನೆಗಳನ್ನು, ನೀಲನಕ್ಷೆಯನ್ನು ತಯಾರಿಸ್ಕೊಂಡು ಮುಂದಿಡಬೇಕಾಗತ್ತೆ, ಯಾವ ರೀತಿ ನಾವು BLOಗಳ ಜೊತೆಗೆ ಅಥವಾ BLAಗಳ ಜೊತೆಗೆ ನಾವು ಅವ್ರ ಜೊತೆಗೆ ಹೇಗೆ ಮಾತುಕತೆ ಆಗಬೇಕು ಅನ್ನೋದು, ಮತ್ತು ನಾಗರಿಕ ಸಮಾಜ ಜೊತೆಗೆ ನಾವು ಹೇಗೆ SIRಗೆ ತಯಾರಿ ಮಾಡಿಸುವಂಥದ್ದು ಇದೆಯಲ್ಲ, ಅದ್ರ ಬಗ್ಗೆ ನಾವು ಭಾಳ ಮುಖ್ಯವಾಗಿ ನಾಗರಿಕ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ. ಯಾಕಂದರೆ ಇದರಿಂದ ವಂಚಿತರಾಗ್ತಿರುವಂಥವ್ರು ವಂಚಿತ ಸಮುದಾಯಗಳು, ಮಹಿಳೆಯರು, ಕಾರ್ಮಿಕರು, ಕೂಲಿ ಕಾರ್ಮಿಕರು ಇದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಂಚಿತರಾಗ್ತಾ ಇದ್ದಾರೆ. ಮತ್ತು ಸಾಮಾಜಿಕ ಸಂಘಟನೆಗೆ ಇದೊಂದು ನೆರೇಷನ್ ಸಿಕ್ಕಿದೆ. ಈ ನೆರೇಷನ್ನ ಬಳಸ್ಕೊಂಡು ಮುಂದಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಚುನಾವಣಾ ಆಯೋಗ ತಲುಪಿರುವಂಥ ಒಂದು ಸ್ಥಿತಿ ಇದೆ. ಇದ್ರ ಬಗ್ಗೆ ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಯಾಕಂದರೆ ಚುನಾವಣಾ ಆಯೋಗದ ಕಾರಣವೇ ಇವತ್ತು SIR ಎನ್ನುವಂತಹ ಒಂದು ಸಂವಿಧಾನ ವಿರೋಧಿ ಕೃತ್ಯ ನಡೀತಾ ಇದೆ. ಈ ಚುನಾವಣಾ ಆಯೋಗಕ್ಕೆ ಏನು ಒಂದು ಕೊಟ್ಟಿದೆಯಲ್ಲ, ಒಂದು ಬ್ರೂಟಲ್ ಪವರ್ ಏನು ಕೊಟ್ಟಿದ್ದಾರೆ, ಇದನ್ನು ಸುಧಾರಣೆ ಮಾಡೋದು ಹೇಗೆ? ಇವತ್ತಿರುವಂತಹ ಒಂದು ಕೈಗೊಂಬೆ ಆಗಿರುವಂಥ ಚುನಾವಣಾ ಆಯೋಗವನ್ನು ನಾವು ಹೇಗೆ ಇದು ಭಾಳ ಕಷ್ಟದ ಕೆಲಸ, ನಮ್ಮ ಕೈಲಿಲ್ಲ, ನಮ್ಗೆ ಗೊತ್ತಿದೆ. ಆದರೆ ಚುನಾವಣಾ ಆಯೋಗವನ್ನು ಬದಲಾಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಾಯತ್ತತೆ ತಲ್ಕೊಡೋದು ಹೇಗೆ ಅನ್ನೋದ್ರ ಕುರಿತು ಕೂಡ ನಾಗರಿಕ ಸಮಾಜ ಚಿಂತನೆ ಮಾಡಬೇಕು. ಬ್ರೆಕ್ಟ್ ಬರಿತಾನೆ ಒಂದು ಕಡೆಗೆ, ದೋಣಿಯ ಮುಂತುದಿಯಲ್ಲಿ ಕೂತಿದ್ಯಪ್ಪ ನೀನು, ಹಿಂತುದಿಯಲ್ಲಿ ತೂತಾಗಿ ನೀರು ಬರ್ತಾ ಇದೆ ಅಂತಂದರೆ ಅದನ್ನು ತುದಿಗಣ್ಣಲ್ಲಿ ಮಾತ್ರ ನೋಡಿದ್ರೆ ನೀನು ಸಾವಿನಿಂದ ಹೊರತಲ್ಲ. ಹಿಂತುದಿಯಲ್ಲಿ ಕೂತಿರೋರು ಮುಂತುದಿಯಲ್ಲಿ ತೂತು ಬಿದ್ದಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿರೋಕ್ಕಾಗಲ್ಲ, ಮುಂತುದಿಯಲ್ಲಿ ಕೂತಿರೋರು ಹಿಂತುದಿಯಲ್ಲಿ ತೂತು ಬಿದ್ದಿದೆ ಅಂತ ಆರಾಮಾಗಿರೋಕ್ಕಾಗಲ್ಲ. ಹೀಗಾಗಿ ಬೋಟಿಗೆ ಹಿಂದ್ಗಡೆ ತೂತು ಬಿದ್ದರೂ ಮುಂತುದಿಯವ್ರು ಮುಳುಗ್ತಾರೆ, ಮುಂದ್ಗಡೆ ತೂತು ಬಿದ್ದರೂ ಹಿಂದ್ಗಡೆಯವ್ರು ಮುಳುಗ್ತಾರೆ. ಈ ಎಚ್ಚರಿಕೆಯಿಂದ ಕರ್ನಾಟಕದಲ್ಲಿರುವಂತಹ ಎಲ್ಲ ಸಾಮಾಜಿಕ ಸಂಘಟನೆಗಳು, ಮುಖ್ಯವಾಹಿನಿ ಪಕ್ಷಗಳು ಈ SIR ಎನ್ನುವಂತಹ ಒಂದು ಸಂವಿಧಾನ ವಿರೋಧಿ, ಅಂಬೇಡ್ಕರ್ ಕೊಟ್ಟಂತಹ ಒಂದು ಮತ ಒಂದು ವ್ಯಕ್ತಿ ಒಂದು ಮೌಲ್ಯ, ಇದನ್ನು ಕಸ್ಕೊಳ್ತಿರುವಂತಹ ಈ SIR ವಿರುದ್ಧ ಸಂಘಟಿತರಾಗಿ ಹೋರಾಟ ಮಾಡಬೇಕಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ, ಸುಪ್ರೀಂ ಕೋರ್ಟ್ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ನಡೀತಿರುವಂಥ ವಿಚಾರಣೆ SIR ರದ್ದಾಗಬೇಕಂತಲೇ ಇರುವಂಥದ್ದು. ಆದರೆ ಸುಪ್ರೀಂ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ಯಾವುದನ್ನು ವಿಚಾರಣೆಗೆ ತಗೊಳ್ಳುತ್ತೋ ಆ ವಿಚಾರಣೆಗೆ ಸಂಬಂಧಪಟ್ಟಂಥ ವಿಷಯವನ್ನು ಜಾರಿಗೊಳಿಸೋದಕ್ಕೆ ಸ್ಟೇ ಕೊಡ್ತಾ ಇಲ್ಲ. ಇದಕ್ಕೆ ಉತ್ತಮ ಉದಾಹರಣೆ EWS 10%. EWS 10%ನ ವಿಚಾರಣೆ ನಡೀತಾ ಇತ್ತು, ಆದರೆ ಅದನ್ನು ಜಾರಿಗೊಳಿಸೋದಕ್ಕೆ ಸ್ಟೇ ಆರ್ಡರ್ ಕೊಡಲಿಲ್ಲ. ಆದರೆ
UGC ಎಕ್ವಿಟಿ ಬಿಲ್ಸ್ ಅದಕ್ಕೆ ಸ್ಟೇ ಆರ್ಡರ್ ಕೊಡ್ತು. ಯಾತಕ್ಕೆ ಕೊಡ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ನಾಳೆ ವಿಚಾರಣೆ ನಂತರ ಯಾವ ತೀರ್ಪು ಬರುತ್ತೋ ಗೊತ್ತಿಲ್ಲ. ಒಂದು ವೇಳೆ SIRನ ರದ್ದುಗೊಳಿಸೋದಕ್ಕೆ ಅನುಮತಿ ಕೊಡದೇ SIR ಮುಂದುವರಿಯುತ್ತೆ ಅನ್ನುವಂಥ ತೀರ್ಪು ಬಂದರೂ ಸಹ ನಾವೇನು ಮಾಡಬೇಕಂತ ಈಗಲೇ ಎಲ್ಲರೂ ಒಂದು ಸಂಘಟಿತರಾಗಿ ಚರ್ಚೆ ಮಾಡಿ ಅದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್, ಅದಕ್ಕೊಂದು ಕಾರ್ಯಯೋಜನೆ ರೂಪಿಸ್ಕೊಳ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ. ಮೊದಲನೇದು. ಎರಡನೇದು, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ.